ಮಂಗಳವಾರ ಬಿಟ್ಟಿದ್ರಾ? ಹಾಂ 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 ಎಲ್ಲಿಂದ ಬಂದಿದ್ದೀರಾ? ಶಿವಮೊಗ್ಗದಿಂದ ನಡ್ಕೊಂಡು ಬಂದಿದ್ದೀರಾ? ಯಾವತ್ತು ಹೊರಟಿದ್ದೀರಾ? ಮಂಗಳವಾರ.
ಎಲ್ಲಿಂದ? ತಿಪ್ಟೂರು. ಹಿಂಗೆ ಬರ್ತಾ ಇದ್ದೀರಾ? ಯಾವಾಗ ಹೊರಟಿದ್ದು? ಅಬ್ಬಾ, ಅಲ್ಲಿದೆ ನೋಡು. ಬೆಟ್ಟದ ಮೇಲಲ್ಲಿ ಅಣ್ಣಪ್ಪ ನೆಲಸಿದ ಸ್ಥಳದಲ್ಲಿ ನೀತಿ ನೇಮಗಳ ಕತ್ತಲೆಯಲ್ಲಿ ಜನರು ಬರುವರಿಲ್ಲಿ ನ್ಯಾಯ ನೀತಿ ಯಾವಾಗ ಹೊರಟಿದ್ರಿ? ಮಂಗಳವಾರ ಬುಧವಾರ ಬೆಳಗ್ಗೆ ಜಾವ. ಅಬ್ಬಾ, ಅಲ್ಲಿಂದ ಬರಿಗಾಲೇನಾ? ಅಬ್ಬಾ, ಬರಿಗಾಲೆ. ಅಬ್ಬಾ, ಅಬ್ಬಾ, ಅಬ್ಬಾ.
This music on Yellow Tunes. ಎಲ್ರಿಗೂ ನಮಸ್ಕಾರ. ನಮ್ಮ ಧರ್ಮಸ್ಥಳ ಪಾದಯಾತ್ರೆಯ ವಿಡಿಯೋನ ಈಗಷ್ಟೇ ನೀವೆಲ್ಲರೂ ನೋಡಿದಿರ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತ ಅನ್ನಿಸ್ತು. ಈ ಪಾದಯಾತ್ರೆ ಯಾಕೆ ಮಾಡಬೇಕು ಅಂತ ಅಂದ್ಕೊಳ್ಳೋದಾದರೆ, ದೇವರು, ನಂಬಿಕೆ, ಶ್ರದ್ಧೆ, ಹರಕೆ ಇದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಅದು ಅವರವರ ವೈಯಕ್ತಿಕ ವಿಚಾರ ಅಥವಾ ವೈಯಕ್ತಿಕ ನಂಬಿಕೆಗಳು. ಅದನ್ನು ಹೊರತಾಗಿಯೂ ಯಾಕೆ ಮಾಡಬೇಕು ಅಂತ ಅನ್ನೋದಕ್ಕೆ ನನ್ನದೊಂದೆರಡು ಮಾತುಗಳಿವೆ. ಮೊದಲನೇದಾಗಿ, ದೈಹಿಕವಾಗಿ ಪರೀಕ್ಷೆ ಆಗುತ್ತೆ ನಿಮಗೆ. ಪ್ರತಿ ವರ್ಷ ಹೇಗೆ ನಾವೊಂದು ಮಾಸ್ಟರ್ ಹೆಲ್ತ್ ಚೆಕಪ್ ಅಂತ ಮಾಡಿಸ್ಕೋತೀವಿ, ಅದೇ ಥರ ನೀವು ಈ ಯಾತ್ರೆಯನ್ನು ಯಶಸ್ವಿಯಾಗಿ ಮಾಡಿದ್ರಿ ಅಂದರೆ, 45-50 ಕಿಲೋಮೀಟ್ರ್ ಈ ಪಾದಯಾತ್ರೆ ಮಾಡಿದ್ದೀನಿ ಅಂದರೆ, ನೀವು ಆರಾಮಾಗಿ ಅನ್ಕೋಬೋದು ನಿಮ್ಮ ದೇಹ ಬಹಳ ಪರಿಪೂರ್ಣವಾಗಿದೆ, ಯಾವುದೇ ತೊಂದರೆ ಇಲ್ಲ ಅಂತ ಖಂಡಿತವಾಗ್ಲೂ ಅನ್ಕೋಬೋದು ನೀವು. ಅದು ಒಂದನೇ ವಿಷಯ. ಎರಡನೇದು, ಮಾನಸಿಕವಾಗಿ. ದೈಹಿಕವಾಗಿ ನಾವು ಸಬಲರಾಗಿರ್ತೀವಿ, ಆದರೆ ಮಾನಸಿಕವಾಗಿ ನಮಗೆ ಗೊತ್ತಿರೋಲ್ಲ, ದುರ್ಬಲರಾಗಿಬಿಟ್ಟಿರ್ತೀವಿ. ನನ್ನ ಕೈಯಲ್ಲಾಗತ್ತಾ, ಮಾಡಬೇಕಾ, ನನಗೇನಾದ್ರು ಆಗಿಬಿಟ್ರೆ, ಹಾಗಾದರೆ ಹೀಗಾದರೆ. ಸೊ ನಿಮಗೆ ಮೊದಲನೇ ಹೆಜ್ಜೆಯಿಂದ ಹಿಡಿದು ಕೊನೆ ಹೆಜ್ಜೆ ತನಕ ನೀವು ಮಾನಸಿಕವಾಗಿ, ದೈಹಿಕವಾಗಿ ಖಂಡಿತ ಕುಗ್ಗುತ್ತಾ ಹೋಗ್ತೀವಿ ನಾವು, ಆದರೆ ಮಾನಸಿಕವಾಗಿ ಅದೇ ಸಮತೋಲನನ ನೀವು ಕಾಪಾಡಿಕೊಂಡ್ರೆ ಖಂಡಿತವಾಗ್ಲೂ ಯಶಸ್ವಿ ಆಗ್ತೀವಿ. ಅದು ಮಾನಸಿಕವಾಗಿ ಕೂಡ ಪರೀಕ್ಷೆ ಆಗುತ್ತೆ ನಿಮಗೆ. ಇನ್ನೊಂದು, ಓಕೆ ಅಲ್ಲೇ ಯಾಕೆ ಮಾಡಬೇಕು, ಇಲ್ಲೇ ಬೆಂಗಳೂರು ಹತ್ತಿರ ಎಲ್ಲೋ ಹೋಗ್ಬಿಟ್ಟು ನಾನೊಂದು 50 ಕಿಲೋಮೀಟ್ರ್ ಪಾದಯಾತ್ರೆ ಅಥವಾ 50 ಕಿಲೋಮೀಟ್ರ್ ವಾಕ್ ಮಾಡ್ತೀನಿ ಅಂತ ಅನ್ಕೋಬೋದು. ಇಲ್ಲ, ಅಲ್ಲೇ ಮಾಡಬೇಕು. ಏನಕ್ಕೆ ಅಂತಂದರೆ, ಮೊದಲನೇದಾಗಿ ಪ್ರಕೃತಿ. ಕೊಟ್ಟಿಗೆಹಾರ ಸುಮಾರು 3000 ಅಡಿ ಮೇಲಿದೆ. ಧರ್ಮಸ್ಥಳ ಆಲ್ಮೋಸ್ಟ್ ಕರಾವಳಿ ಅಲ್ವಾ, ಅದೊಂದು 300 ಅಡಿ ಏನೋ ಮೇಲಿದೆ ಸಮುದ್ರ ತಳದಿಂದ. ಸೊ 3000 ಅಡಿ ನಾವು ಕೆಳಗೆ ಬರ್ತೀವಿ. ಆ ಚಾರ್ಮಾಡಿ ಘಾಟಿನ ಪ್ರಕೃತಿ ಸೌಂದರ್ಯವನ್ನು ಹೇಳೋಕ್ಕಾಗಲ್ಲ, ಹಾಗಾಗಿ ಅದನ್ನು ಅಲ್ಲೇ ಮಾಡಬೇಕು. ಆಮೇಲೆ ಈ ಸಮಯದಲ್ಲೇ ಯಾಕೆ ಮಾಡಬೇಕು, ಆಯಿತು ಬೇರೆ ಯಾವುದೋ ಸಮಯದಲ್ಲಿ ಹೋಗ್ಬಿಟ್ಟು ನಾನು ಅಲ್ಲೇ ಮಾಡ್ತೀನಿ ಅಂದರೆ ಅದೂ ಅಲ್ಲ, ಶಿವರಾತ್ರಿ ಸಮಯದಲ್ಲೇ ಮಾಡಬೇಕು. ಯಾಕೆ ಅಂತಂದರೆ ಬಹಳ ಮುಖ್ಯವಾದ ಕಾರಣ, ಅದರ ಜೊತೆಗೆ ಆ ಸಮಯದಲ್ಲಿ ಬರೋ ಜನರು, ಕೂಲಿ ಕಾರ್ಮಿಕರು, ರೈತಾಪಿ ಜನರು ಅಥವಾ ಹೊಲದಲ್ಲಿ ಕೆಲಸ ಮಾಡುವಂಥವ್ರು, ಇವರೇ 90% ನಿಮಗೆ ಇಂಥವರೇ ಸಿಗೋದು. ಅವರನ್ನು ಮಾತಾಡಬೇಕು. ಇದು ಮ್ಯಾರಥಾನ್ ಅಲ್ಲ, ವಾಕೆಥಾನ್ ಅಲ್ಲ, ಹೋಗ್ತೀನಿ ಇಷ್ಟು ಸಮಯ ನಾನು ಬೇಗ ಮುಗಿಸ್ಬಿಡ್ತೀನಿ ಅನ್ನೋದಲ್ಲ. ಅವ್ರ ಜೊತೆಗೆ ಬೆರಿಬೇಕು, ಅವ್ರ ಜೊತೆಗೆ ಮಾತಾಡಬೇಕು. ಒಂದೊಂದು ಒಬ್ಬರ ಹತ್ರ ಮಾತಾಡಿಸಿದ್ರು ನಿಮಗೆ ಹೊಸ ಹೊಸ ವಿಷಯಗಳು ಅಥವಾ ಒಂದು ಬೇರೆದೇ ಲೋಕ ತೆರ್ಕೊಂಡ್ಬಿಡುತ್ತೆ. ಎಂತೆಂಥ ಅನುಭವಗಳು ನೀವು ವಿಡಿಯೋದಲ್ಲಿ ನೀವು ನೋಡ್ತಾ ಬಂದರೆ, ಮುದುಕರು, ಮಕ್ಕಳನ್ನ ಹಿಡ್ಕೊಂಡು ಬರ್ತಿರೋರು, ಬರೀ ಕಾಲಲ್ಲಿ ನಡೀತಾ ಇರೋರು. ನಾನು 50-60 ಕಿಲೋಮೀಟ್ರ್ ಹೇಳ್ತಾ ಇಲ್ಲ, 300 ಕಿಲೋಮೀಟ್ರ್ 10 ದಿನಗಳ ಗಟ್ಟಲೆ ಪಾದಯಾತ್ರೆ ಮಾಡ್ಕೊಂಬರ್ತಾರೆ. ಎಲ್ಲೋ ಮಲಗ್ತಾರೆ, ಎಲ್ಲೋ ತಿಂತಾರೆ, ಎಲ್ಲೋ ಬಟ್ಟೆಗಳು ಒಣಗಿಸ್ಕೋತಾರೆ, ಸ್ನಾನ ಮಾಡ್ತಾರೆ, ಎಲ್ಲಂದ್ರಲ್ಲಿ ಮಲಗ್ತಾರೆ. ಮತ್ತು ಎಲ್ಲರೂ ಏನು ಹರಕೆ ದೇವರು ಅಂತಲೇ ಬಂದಿರೋದಲ್ಲ. ಭಾಳ ಜನ ನಾನು ಮಾತಾಡಿಸಿದಾಗ ಅವ್ರಿಗೆ ಅದೊಂದು ಅಭ್ಯಾಸ. ಪ್ರತಿ ವರ್ಷ ಅವ್ರ ಅಪ್ಪ ಮಾಡಿದ್ರು, ಅವ್ರ ಅಜ್ಜ ಮಾಡಿದ್ರು, ಮಾಡ್ತಾ ಇದ್ದಾರೆ, ಅವರೂ ಮಾಡ್ತಾ ಇದ್ದಾರೆ. ಅದು ಶ್ರದ್ಧೆ. ಅಂಥ ಜನರನ್ನ ನೀವು ಮಾತಾಡಿಸ್ಬೇಕು, ನಿಮಗೆ ಒಂದು ಹೊಸ ಲೋಕನೇ ತೆರ್ಕೊಳ್ಳುತ್ತೆ. ಹಾಗಾಗಿ ಈ ಸಮಯದಲ್ಲೇ ಮಾಡಬೇಕು. ಇನ್ನೊಂದು ವಿಷಯ, ಅಲ್ಲಿನ ಸೇವೆ. ನಾವು ಕೊಟ್ಟಿಗೆಹಾರದಿಂದ ಚಾರ್ಮಾಡಿ ಇಳಿಯೋ ತನಕ ಸುಮಾರು ಒಂದು 23 ಕಿಲೋಮೀಟ್ರು. ಪ್ರತಿ ತಿರುವಿನಲ್ಲೂ ನಿಮಗೆ ಸೇವೆಗೆ ಜನ ಸಿದ್ಧವಾಗಿ ನಿಂತಿರ್ತಾರೆ. ಕರೆದು ನಿಮಗೆ ಕೊಡ್ತಾ ಇರ್ತಾರೆ. ಅನ್ನದಾನ ಆಗಿರಲಿ, ಕಲ್ಲಂಗಡಿ, ಎಳ್ನೀರು, ಬೆಲ್ಲದ ನೀರು, ಹಾಗೇ ನೀರಿನ ಬಾಟ್ಲುಗಳು, ನಿಮಗೆ ಸಾಕು ಅಂತ ಹೇಳಬೇಕು. ನೀವು ಅಷ್ಟು ಸೇವೆ ಮಾಡ್ತಾ ಇರ್ತಾರೆ ಜನಗಳು ನಮಗೆ. ನಾವು 12 ಗಂಟೆಗೆ ಪ್ರಾರಂಭ ಮಾಡಿದ್ರೆ, ನಾವು ಬೆಳಗ್ಗೆ ತಿಂಡಿ ತಿಂದಿದ್ದು ಬರ್ತಾ ರಾತ್ರಿ ಅಂದರೆ ಸುಮಾರು ಸಂಜೆ ನಾವು 6 ಗಂಟೆಗೆ ಊಟ ಮಾಡಿದ್ದು, ಅಲ್ಲಿವರೆಗೂ ನಮಗೆ ಹಸಿವೇನೇ ಆಗಿಲ್ಲ.
ಅಷ್ಟು ದೇಹಕ್ಕೆ ಕಲ್ಲಂಗಡಿಯಂತೆ ಎಳ್ನೀರು ತುಂಬಿಸ್ತಾನೆ ಇದ್ದೀವಿ. ಅಷ್ಟು ಚೆನ್ನಾಗಿತ್ತು. ಅಂದರೆ ನನಗೇನು ಅನಿಸ್ತು ಇದರಿಂದ ಅಂದರೆ, ಇದ್ದಂಥವರೆಲ್ಲ ದಾನಿಗಳು ಆಗೋಕ್ಕಾಗಲ್ಲ, ಸೇವೆ ಮಾಡೋಕ್ಕೂ ಆಗಲ್ಲ, ಅಥವಾ ಸೇವೆ ಮಾಡ್ತಿರೋರೆಲ್ಲ ಇದ್ದಂಥವ್ರು ಅಲ್ಲ. ಯಾಕೆಂದರೆ ಅಲ್ಲಿಂದ ಒಂದು ಇದೇನಾಯಿತು ಅಂತಂದರೆ, ದೊಡ್ಡ ಬಿಲ್ಡರ್ ಬಸವರಾಜ್ ಅಂಥವರು ಅಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಹಾಗಂತ ಈ ಕಡೆ ಒಬ್ಬರು ಟ್ಯಾಕ್ಸಿ ಡ್ರೈವರ್ನ ನೋಡಿದೆ, ಅವ್ರ ಫ್ಯಾಮಿಲಿನ ಕರ್ಕೊಂಬಂದು ಟ್ಯಾಕ್ಸಿಲಿ ಮಜ್ಜಿಗೆಗಳನ್ನು ಇಟ್ಕೊಂಡು ಮಜ್ಜಿಗೆನ ಹಂಚ್ಕೋತಾ ಹೋಗ್ತಾ ಇದ್ದಾರೆ ಅಲ್ಲಿನ ಎಲ್ಲ ಯಾತ್ರಿಕರಿಗೆ. ಅದ್ರದ್ದು ಒಂದು ವಿಡಿಯೋ ಇದೆ, ನೀವು ನೋಡ್ಬೋದು. ಆ ಥರ ಇದಕ್ಕೇನಲ್ಲ, ಈ ಥರ ಸೇವೆ ನೀವು ನಾನಂತೂ ನೋಡಿಲ್ಲ, ನೀವು ನೋಡೋದಕ್ಕೆ ಬೇರೆ ಕಡೆ ಅಂತ ನಾನು ಕಂಡಿಲ್ಲ. ಸೊ ಹಾಗಾಗಿ ಇದನ್ನೊಂದನ್ನು ಅಲ್ಲೇ ಅನುಭವಿಸ್ಬೇಕು. ಮತ್ತೊಂದು ಸೋಜಿಗ ಅನಿಸೋದು, ನೀವು ದರ್ಶನ ಅಂದರೆ ದೇವರ ದರ್ಶನ, ಮಂಜುನಾಥನ ದರ್ಶನ ಅಂತ ತೊಗೊಂಡ್ರೆ ಎಷ್ಟು ಸಿಗ್ಬೋದು, ಒಂದು 20-30 ಸೆಕೆಂಡ್ ಸಿಗ್ಬೋದು. ಆದರೆ ಅದಕ್ಕೆ ನೀವು ಮಾಡಬೇಕಾಗಿರೋ ಪಾದಯಾತ್ರೆ ಅಥವಾ ಎಲ್ಲ ಸೇರಿ ನಾವು 12 ಗಂಟೆಗೆ ಹೊರಟಿದ್ದವರು, ಮಧ್ಯಾಹ್ನ 12 ಗಂಟೆಗೆ, ರಾತ್ರಿ 12ವರೆಗೆ ತಲುಪಿದ್ದೀವಿ ಧರ್ಮಸ್ಥಳನ. ಸೊ ಒಂದು 12 ಗಂಟೆ ಪ್ರಯಾಣ, ನೀವು ಅಲ್ಲಿಗೆ ಹೋಗಿರೋ ಪ್ರಯಾಣ, ಬರೋ ಪ್ರಯಾಣ ಎಲ್ಲ ಸೇರಿ ಒಂದು 2 ದಿನ ಅಂದ್ಕೊಳ್ಳೋಣ. 2 ದಿನದ ತಯಾರಿಗೆ ನಿಮಗೆ ಗುರಿ ಅಂತ ಅಂದರೆ ಆ 20 ಸೆಕೆಂಡು. ಸೊ ಈ ಪಾದಯಾತ್ರೆ ಏನು ಹೇಳುತ್ತೆ ಅಂತಂದರೆ, ನಿಮಗೆ ಗುರಿ ಮುಖ್ಯನಾ? ಗುರಿ ಮುಖ್ಯ, ಹೌದು, ಗುರಿ ಇರಬಹುದು ನಿಮಗೆ. ಅದಕ್ಕಿಂತ ತುಂಬ ಮುಖ್ಯ ಪ್ರಯಾಣ ಮತ್ತು ಪ್ರಯಾಣಿಕರು, ನಿಮ್ಮ ಜೊತೆಗಿರೋರು. ನೀವು ಯಾರ ಜೊತೆಗೆ ಹೋಗಿರ್ತೀರಲ್ಲ, ಅಥವಾ ನಿಮ್ಮ ಜೊತೆಗೆ ಬರ್ತಾ ಇದ್ದಾರಲ್ಲ ಬೇರೆ ಜನಗಳು, ಅವರು ಮತ್ತು ಆ ಪ್ರಯಾಣ, ಅದೇ ಮುಖ್ಯ. ಗುರಿ ಅದೊಂದು ಮುಟ್ಟಬೇಕು, ಅದೊಂದು ಮನಸ್ಸಲ್ಲಿ ಇರಬೇಕು. ಆದರೆ ನಾವು ಈ ಜೀವನವೇ ಹಾಗಲ್ವಾ, ಜೀವನದ ರಸ ಇರೋದೇ ಪಯಣದಲ್ಲಿ. ಗುರಿಯಲ್ಲಿ ನಮಗೆ ಯಾರಿಗೂ ಗೊತ್ತಿಲ್ಲ ಗುರಿ ಏನು ಅಂತ, ಆದರೆ ಓಡ್ತಾ ಇರ್ತೀವಿ. ಆದರೆ ಆ ಪ್ರಯಾಣವನ್ನು ನಾವು ಖುಷಿಯಿಂದ ಅನುಭವಿಸ್ಬೇಕು. ಅದನ್ನು ಈ ಪಾದಯಾತ್ರೆ ಹೇಳ್ಕೊಡುತ್ತೆ ನಿಮಗೆ. ಅದು ಬಹಳ ಬಹಳ ಇಂಪಾರ್ಟೆಂಟ್ ಆದ ವಿಷಯ ಅಂತ ನನಗನ್ನಿಸ್ತು. ಇನ್ನೊಂದು, ಇದಕ್ಕೆ ನಾನು ಬಹಳಷ್ಟು ಜನ ನೋಡಿದ್ವಿ. ಅಂದರೆ ನಾವು ಸುಮಾರು ಒಂದು 23 ಜನ ಹೋದ್ವಿ. ಸುಮಾರು ಜನಕ್ಕೆ ಆಗಲಿಲ್ಲ, ಕಾಲಲ್ಲಿ ಬೊಬ್ಬೆ ಬಂತು, ಕೆಲವರಿಗೆ ಕಾಲು ಉಳುಕ್ತು, ಏನೇನೋ ಈ ಥರ ಮಂಡಿ ನೋವು ಬಂತು. ಹಾಗಾಗಿ ಒಂದು 5-6 ಜನ ಮಧ್ಯದಲ್ಲೇ ಪ್ರಯಾಣ ಕಟ್ ಮಾಡಿ, ಅಂದರೆ ಅವರು ಆಟೋದಲ್ಲಿ, ಅಲ್ಲಿ ನಿಮಗೆ ಯಾವ ತೊಂದರೆನೂ ಇಲ್ಲ, ನಿಮಗೆಲ್ಲ ಆಗಲ್ಲ, ನಾನು ಒಂದು 10 ಕಿಲೋಮೀಟ್ರ್ ಆಯಿತು ಅಥವಾ ಏನೋ ತೊಂದರೆ ಆಯಿತು ಅಂತಂದರೆ, ಅದು ನಾರ್ಮಲ್ ರಸ್ತೆ ಆಗಿರೋದ್ರಿಂದ ನಿಮಗೆ ಯಾವುದಾದ್ರೂ ವಾಹನ ಸೌಕರ್ಯ ಸಿಗುತ್ತೆ. ಹಾಗಾಗಿ ಸುಮಾರು ಜನ, ಒಂದು 5-6 ಜನ ಬರೋಕ್ಕಾಗಲಿಲ್ಲ, ನಮಗೆ ಪೂರ್ತಿ ಪ್ರಯಾಣವನ್ನು ಮಾಡಲಿಲ್ಲ. ಹಾಗಾಗಿ ತಯಾರಿ ಮಾಡ್ಕೊಳ್ಳೋದು ತುಂಬ ಮುಖ್ಯ. ನಾನು ಹೇಳ್ದಂಗೆ ನಿಮಗೆ ಮನಸ್ಸು ಗಟ್ಟಿಯಾಗಿರ್ಬೋದು, ಇದರಲ್ಲಿ ದೇಹ ಮನಸ್ಸು ಎರಡೂ ಸಮತೋಲನವಾಗಿರಬೇಕು. ಹಾಗಿದ್ದರೆ ಮಾತ್ರ ಮಾಡೋಕ್ಕಾಗತ್ತೆ. ಹಾಗಾಗಿ ನಾನು ಬೇಕಾದ್ರೆ, ನೀವು ಇನ್ನೂ ಡೀಟೇಲ್ಸ್ ಬೇಕು ಅಂದರೆ ನೀವು ಕಮೆಂಟ್ಸ್ ಮಾಡಿದ್ರೆ ನಾನು ಇನ್ನೂ ಡೀಟೇಲ್ಸ್ ಕೊಡ್ತೀನಿ. ಹೇಗೆ ಪ್ರಿಪೇರ್ ಆಗಬೇಕು, ಅಥವಾ ಏನು ಮಾಡಬೇಕು, ಏನು ತಯಾರಿ ಮಾಡ್ಕೋಬೇಕು, ಏನು ತೊಗೊಂಡು ಹೋಗಬೇಕು ಅಲ್ಲಿಗೆ ಅಂತ ಅದನ್ನು ವೀಡಿಯೋದಲ್ಲಿ ನಾನು ಹೇಳಕ್ಕೆ ಹೋಗಲ್ಲ. ಆದರೆ ತಯಾರಿಗೋಸ್ಕರ ಒಂದು ಹೇಳ್ತೀನಿ, ಸುಮಾರು ಒಂದು 2-3 ತಿಂಗಳ ಹಿಂದೆಯೇ ನೀವು ಖಂಡಿತವಾಗಿಯೂ ತಯಾರಿನ ಆರಂಭಿಸ್ಕೋಬೇಕು. ಏನು ತಯಾರಿ ಅಂತಂದರೆ, ಏನೂ ಮಾಡಬೇಡಿ. ನೀವು ಏನೂ ಮಾಡ್ತಾ ಇಲ್ಲ ಅಂತಂದರೆ 1 ಕಿಲೋಮೀಟ್ರಿಂದ ಪ್ರಾರಂಭಿಸಿ. ಅಂದರೆ ದಿನ 1 ಕಿಲೋಮೀಟ್ರ್ ನಡಿಬೇಕು, ಗೊತ್ತಾ? ಈ ಥರ ಒಂದೊಂದೇ ವಾರಕ್ಕೆ ಜಾಸ್ತಿ ಮಾಡ್ತಾ ಬನ್ನಿ. 5 ಕಿಲೋಮೀಟ್ರಿಗೆ ಬನ್ನಿ, ವಾರಕ್ಕೆ 5 ಮಾಡಿ, ಆಮೇಲೆ ವಾರಕ್ಕೆ 10 ಮಾಡಿ. ಒಟ್ಟಿನಲ್ಲಿ ನನಗೇನನ್ಸುತ್ತೆ ಅಂದರೆ, ಇದು ಮಾಡೋದಕ್ಕಿಂತ ಮುಂಚೆ, ನೀವು ಪಾದಯಾತ್ರೆಗೆ ಹೋಗೋಕ್ಕಿಂತ ಮುಂಚೆ ಅಟ್ಲೀಸ್ಟ್ 3 ಸರಿ, ಅಂದರೆ 3 ದಿನ ನೀವು, ಅಂದರೆ 1 ವಾರದ ಹಿಂದೆ ಏನು ಮಾಡೋಕ್ಕೆ ಹೋಗಬೇಡಿ. 1 ವಾರ ಕಂಪ್ಲೀಟ್ ವಿಶ್ರಾಂತಿ ಬೇಕು ದೇಹಕ್ಕೆ. ಅದಕ್ಕಿಂತ ಮುಂಚೆ ಅಟ್ಲೀಸ್ಟ್ 3-4 ಸರಿ ನೀವು 10 ಕಿಲೋಮೀಟರ್ ಸತತವಾಗಿ ಮಾಡಿದ್ದೀರಾ, ಯಾವುದೇ ತೊಂದರೆಗಳಿಲ್ಲ ಅಂತಂದರೆ ಯು ಆರ್ ಫಿಟ್ ಟು ಗೋ ಅಂತ ನೀವು ಅಂದ್ಕೋಬೋದು. ಆಮೇಲೆ ಬಹಳ ಜನ ನೋಡಿದೆ, ಅಲ್ಲಿ ಹೊಸ ಚಪ್ಪಲಿ ತೊಗೊಂಬರೋದು, ಹೊಸ ಶೂ ತೊಗೊಂಬರೋದು, ಹೊಸ ಸಾಕ್ಸ್ ತೊಗೊಂಬರೋದು ದಯವಿಟ್ಟು ಮಾಡಬೇಡಿ. ನಿಮಗೆ ಯಾವುದು ಕಂಫರ್ಟೇಬಲ್ ಇದೆ, 2-3 ನೀವು 3 ತಿಂಗಳ ಹಿಂದೆಯೇ ಪ್ರಾರಂಭಿಸಬೇಕು. ಅಟ್ಲೀಸ್ಟ್ ನಿಮ್ಮ ಚಪ್ಪಲಿ ಅಥವಾ ನಿಮ್ಮ ಶೂಗಳು 3 ತಿಂಗಳು ಸವೆದಿರಬೇಕು. ಹಾಗಿದ್ದರೆ ಮಾತ್ರ ಅಂಥದನ್ನು ಮಾತ್ರ ತೊಗೊಂಡ್ಬನ್ನಿ. ಯಾವುದನ್ನು ಯುದ್ಧ ಕಾಲ ಶಸ್ತ್ರಾಭ್ಯಾಸ ಬೇಡ, ಆಯಿತಾ? ಹಾಗಾಗಿ ಅದನ್ನೊಂದು ನೆನಪಿಟ್ಕೋಬೇಕು. ಒಟ್ಟಿನಲ್ಲಿ ಇದೊಂದು ಹೊಸ ಅನುಭವ, ನೀವು ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ಪಾದಯಾತ್ರೆಗೆ ಕಾರಣ ಆಗಿದ್ದು ಬೆಂಗಳೂರಿನಲ್ಲೇ ಇರುವಂಥ ನನ್ನ ಸ್ನೇಹಿತ ವಿನಯ್, ಮತ್ತು ಭದ್ರಾವತಿಯಲ್ಲಿರುವಂಥ ಅವರ ಅಣ್ಣ ಮಧು ಅವರು ಮತ್ತು ಅವರ ಸ್ನೇಹಿತರ ಬಳಗ ಸುಮಾರು ವರ್ಷಗಳಿಂದ ಈ ಪಾದಯಾತ್ರೆ ಮಾಡ್ತಾಯಿದ್ರು. ಈ ಸಮಯದಲ್ಲಿ, ಈ ವರ್ಷದಲ್ಲಿ ನಾನು ಮತ್ತು ಇನ್ನೊಂದಷ್ಟು ಜನ ನಾವು ಹೊಸದಾಗಿ ಸೇರಿಕೊಂಡ್ವಿ. ತುಂಬ ಒಳ್ಳೆಯ ಅನುಭವ ನಮಗೆಲ್ಲ. ಸೊ ನಿಮಗೂ ಈ ಅನುಭವ ಸಿಗಲಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.